ಪ್ರಾಣಾಯಾಮದ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ. ಇಲ್ಲಿ ಅನೇಕ ರೀತಿಯಾದಂತಹ ಪ್ರಾಣಾಯಾಮಗಳಿದ್ದವು. ಪ್ರತಿ ಶನಿವಾರ ಪ್ರಾಣಾಯಾಮ ಹೆಂಗ್ ಜರ್ನಿಯಲ್ಲಿ ಮಾಡ್ಬೋದು, ಮನೆಯಲ್ಲಿ ಮಾಡ್ಬೋದು, ಎಲ್ಲಾದ್ರೂ ಮಾಡ್ಬೋದು. ಆ ಒಂದು ಮಾಡುವಂತ ಸಂದರ್ಭದಲ್ಲಿ ಡಸ್ಟ್ ಇರಬಾರ್ದು, ಅದು ಮತ್ತೆ ಒಳ್ಳೆಯ ಒಂದು ವಾತಾವರಣ ಇರಬೇಕು, ಗಾಳಿ ಬೆಳಕು ಬರ್ತಕ್ಕಂಥದ್ರಲ್ಲಿ ನೀವು ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗಿ. ಅದರಲ್ಲಿ ಅನೇಕ ರೀತಿಯಾದಂತಹ ಭ್ರಾಮರಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಆಮೇಲೆ ಕುರಿ ಪ್ರಾಣಾಯಾಮ, ಸೀತಾಳೆ ಸೀತಾಳಿ ಅಂತ ಎಲ್ಲ ಒಂಬೈದು ನಿಮಗೆ ಹೇಳಿ ಮಾಡ್ತಿದ್ದೀವಿ. ಅವುಗಳು ಮಾಡೋದ್ರ ಮೂಲಕ ದೇಹಕ್ಕೆ ತಮ್ಮ ಒಂದು ಲಾಭವನ್ನು ಕೊಟ್ಟಾಗ ಅದರ ಪರಿಣಾಮ ನಮಗೆ ಗೊತ್ತಾಗ್ತದೆ. ಸುಮ್ಮನೆ ನಾವು ಅದನ್ನ ಹೇಳಿ ಹೆಸರು ಬರ್ಕೊಂಡ್ರೆ ಅದರ ಅರ್ಥ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಮಾಡೋಣಂತೆ. ಹಾಗಾಗಿ ಈಗ ನಾವು ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ನಾವು ನಮ್ಮ ಒಂದು ಆಹಾರದ ಪದ್ಧತಿಯನ್ನ ನೀವುಗಳು ಯಾರು ಒಳಗೊಳ್ತೀವಿ ಅವರು ನಿಮ್ಮ ಒಂದು ಆಹಾರದ ಪದ್ಧತಿಯನ್ನ ಇವತ್ತಿಲ್ಲಿ ನಮ್ಮ ಆಹಾರದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತೇಳಿ ಇವು 3 ಆಹಾರ ಪ್ರಕಾರಗಳು ನಮ್ಮ ಯೋಗದಲ್ಲಿ ಬರುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಹಸಿ ತರಕಾರಿಗಳನ್ನು ನಾವು ವೆಜಿಟೇರಿಯನ್ ಅಂದ್ರೆ ಏನಾಗುತ್ತೆ, ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚು ಶೇಖರಣೆ ಆಗಲ್ಲ, ದೇಹ ಈಸಿಯಾಗಿ ಬೆಂಡ್ ಆಗುತ್ತೆ. ನಾವುಗಳು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ರಕ್ತಗತವಾಗಿ ಅದು ಡೆವಲಪ್ಮೆಂಟ್ ಆಗುತ್ತೆ. ನಾವು ಕೊಬ್ಬಿನಾಂಶಯುಕ್ತವಾದಂತಹ ಆಹಾರ ತಿಳ್ಕೊಳ್ಳೋದ್ರಿಂದ ದೇಹ ಕಡಸಾಗಿ ಬಿಡುತ್ತದೆ. ದೇಹವನ್ನು ನಾವು ಈಸಿಯಾಗಿ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಬೆಂಡ್ ಮಾಡಿದಾಗ ಮಧ್ಯಪ್ರದೇಶ ಅಡ್ಡ ಬರ್ತದೆ. ಯಾಕಂದ್ರೆ ಕೊಬ್ಬಿನಾಂಶ ಹೆಚ್ಚು ಶೇಖರಣೆ ಆಗೋದು ದೇಹದಲ್ಲಿ ಥೈ ಮಸಲ್ಸ್, ಸ್ಟಮಕ್, ಶೋಲ್ಡರ್, ಈ ಒಂದು ರಟ್ಟೆಗಳ ಭಾಗದಲ್ಲಿ. ಯಾರು ನಾವು ಹೆಚ್ಚು ದೇಹವನ್ನ ಆಹಾರವನ್ನ ನಾವು ಹೆಚ್ಚು ಬಳಸ್ತಾ ಹೋಗ್ತೇವೆ, ಸಮಯಕ್ಕೆ ಸರಿಯಾಗಿ ಆಹಾರವನ್ನ ತೆಗೆದುಕೊಳ್ಳದೆ ಇದ್ರೂ ಕೂಡ ದೇಹ ಆಕಾರವಾಗಿ ಬೆಳೀತದೆ. ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರ್ತದೆ, ಆ ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ ನೀವು ಊಟ ಮಾಡಿದ್ರು ದೇಹ ದಪ್ಪನೆಯಾಗಿ ಬೆಳೀತದೆ. ಇವಕ್ಕೆಲ್ಲ ನಮ್ಮ ಯೋಗದಲ್ಲಿ ಒಂದೊಂದು ಪ್ರಕಾರಗಳಿದೆ, ಒಂದೊಂದು ಆಸನಗಳನ್ನು, ಪ್ರಾಣಾಯಾಮಗಳು. ಈಗ ಉಚ್ಚಾಯಿ ಪ್ರಾಣಾಯಾಮ ಮಾಡಿಸ್ತೀವಿ, ಭುಜಂಗಾಸನ ಮಾಡಿಸ್ತೀವಿ. ಈ ಒಂದು ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ 2 ಗ್ರಂಥಿಗಳಲ್ಲಿ ನಮ್ಮ ಶಿರ್ಷಾಸನ ಮಾಡ್ತೀವಿ, ಹೈಪೋಥಾಲಮಸ್ ಗ್ರಂಥಿ, ಓಕೆನಾ, ಈ ಪಿಟ್ಯೂಟರಿ ಗ್ರಂಥಿ, ಅಡ್ರಿನಲ್. 1 by 1 ಎಲ್ಲವೂ ಕೂಡ ಏನಾಗುತ್ತೆ, ನಮ್ಮ ರಕ್ತ ಸಂಚಾರದ ಮೂಲಕವಾಗಿ ಅವು ಬಹಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ. ಮನುಷ್ಯನ ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ, ನಾವು ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡೋದ್ರ ಮೂಲಕ ನಮ್ಮ ದೇಹದ ಅಂಗಾಂಗಗಳನ್ನ ಪರಿಶುದ್ಧಗೊಳಿಸಬಹುದು. ಬಟ್ಟಿ ಕೊಳೆಯಾದ್ರೆ ಏನ್ ಮಾಡ್ತೇವ್ರಿ, ಎಣ್ಣೆ ಇಟ್ಟು ಬಟ್ಟೆಯನ್ನು ಹಿಂಡಿ ತೊಳಿತೀವಿ. ಒಳಗಡೆ ಬಟ್ಟಿ ಕೊಳೆಯಾದ ಯೋಗದಲ್ಲಿ ಅದಕ್ಕೆ ನಾವು ಷಟ್ ಕ್ರಿಯೆಗಳನ್ನು ಕರಿತೀವಿ. ಆ ಷಟ್ ಕ್ರಿಯೆಗಳಂದ್ರೆ ಜಲನೀತಿ, ಜಲಕಪಾಲಭಾತಿ, ವಸ್ತ್ರ ಧೌತಿ, ದಂಡ ಧೌತಿ. ಅಂದ್ರೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ನೀರನ್ನ ಪೈಪ್ ಮೂಲಕ ಹೊರಹಾಕಬಹುದು. ದಂಡ ಧೌತಿ ನಾವು ಒಂದು 24 ಫೀಟ್ 3 ಇಂಚ್ ಅಗಲ ಇರ್ತದೆ. ಅದನ್ನ ನುಂಗಿ ಬಟ್ಟೆಯನ್ನ ನೌಲಿ ಕ್ರಿಯೆಯನ್ನ ಮಾಡಿ ಆ ಬಟ್ಟೆ ಬರ್ತೀವಿ. ವಸ್ತ್ರ ಧೌತಿ ಅಂದ್ರೆ ಇದೆಲ್ಲ ಇಂಟರ್ನಲ್ ಆರ್ಗನ್ಸ್ ಕ್ಲೆನ್ಸಿಂಗ್ ಪ್ರೊಸೆಸ್. ನಂದು ಯೋಗದಲ್ಲಿ MSc ಆಗಿದೆ, PhD ಮಾಡ್ತಾ ಇದ್ದೀನಿ. ಡಿಪ್ಲೊಮಾ ಯೋಗ 2 ಮಾಸ್ಟರ್ ಡಿಗ್ರಿ ಆಗಿದೆ. ಆದರೆ ನಾನು ತಮಿಳುನಾಡು ಚಿದಂಬರಂನಲ್ಲಿ ಮಾಡಿದ್ದು ರೆಗ್ಯುಲರ್ ಯೂನಿವರ್ಸಿಟಿನಲ್ಲಿ. ಅವಾಗ ನಾವೆಲ್ಲ ಈಗಲೂ ಮಾಡ್ತೇವೆ. ಸುಮ್ಮನೆ ಯಾರಿಗೆ ಮೇಲಿಂದ ಮೇಲೆ ಡಸ್ಟ್ ಅಲರ್ಜಿ ಇರ್ತದೆ ಅವರಿಗೆ ಬಹಳ ಒಳ್ಳೆ ಏನು ಔಷಧಿ ತಗೊಂಡು ಕೂಡ ಹೋಗ್ತಾ ಇರಲ್ಲ. ನೀವು ಏನಾದ್ರು ಅಂಗಗಳ ಒಂಥರ ಬ್ಯಾಡ್ ಹ್ಯಾಬಿಟ್ ಅದು. ಅದರಲ್ಲಿರ್ತಕ್ಕಂಥ ಅಂಶ ಇರೋದ್ರಲ್ಲಿ ಮುಂದಿರ್ತದೆ. ಅದನ್ನ ತೆಲೆನೂ ಬಂದಂಗಿಲ್ಲ, ಅನಸಿನ ಗುಳಿ ನುಂಗೋದು, ಇವೆಲ್ಲವೂ ಕೂಡ ನೋಡಿ ಯಾವುದೇ ಒಂದು ಪೇನ್ ಕಿಲ್ಲರ್ ಗುಳಿನ ಮುಂತ ನಿರಂತರ ಹೋಗಿ ನಿಮ್ಮ ಆಯಸ್ ಕಡಿಮೆ ಆಗ್ತದೆ. ನಮ್ಮ ಲಿವರ್ ಫೇಲ್ಯೂರ್ ಆಗ್ತದೆ. ಹೆಚ್ಚು ನಾವು ಟ್ಯಾಬ್ಲೆಟ್ ತಗೊಳ್ತಾ ಹೋಗಿಲ್ಲ, ಲಿವರ್ ಪ್ರಾಬ್ಲಮ್ ಬರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಸ್ವಲ್ಪ ಆರೋಗ್ಯವಾಗಿರ್ಬೇಕಂದ್ರೆ ಇವುಗಳನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ನಮ್ಮ ಯೋಗ ಅಂಡ್ ಆಯುರ್ವೇದ ಯುನಾನಿ ಪದ್ಧತಿ ಏನಿದೆ, ನ್ಯಾಚುರಲ್ ಆಗಿ ಇವುಗಳನ್ನ ಬರಬೇಕು. ಪ್ರತ್ಯಾಹಾರ, ಧಾರಣ ಅಂದ್ರೆ ಕೇಂದ್ರೀಕರಣ, ಮನಸ್ಸಿನ ಕೇಂದ್ರೀಕರಣ ಮಾಡ್ತಾರೆ. ಇದು ಬಹಳ ಮುಖ್ಯ ಇವತ್ತಿನ ದಿನ ಮಾಡೋಣ. ಅದು ಪ್ರತಿಯೊಂದು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧನವನ್ನು ಸೂಟ್ ಹಾಕುವಂಥದ್ದು ಧಾರಣಾ ಸ್ಥಿತಿ. ಈ 8 ಹಂತಗಳೇ ನಮ್ಮ ಜೀವನವನ್ನ ಒಂದು ಹಂತಕ್ಕೆ ತಂದು ಇದನ್ನು ನಾವು ಅರ್ಥೈಸ್ಕೊಳ್ಬೇಕು, ಅದನ್ನ ಪಾಲನೆ ಮಾಡಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅದರಂತೆ ನಾವು ನಡೆಯಬೇಕು. ಅಂದಾಗ ಮಾತ್ರ ಜೀವನ ಪಾವನ ಆಗ್ತದೆ. ಈ ಭೂಮಿ ಮೇಲೆ ಉಸಿರು ಹೋಗುವ ಮುನ್ನ ಹೆಸರುಳಿಯುವಂತ ಕೆಲಸ ಮಾಡಿ ಅಷ್ಟಂಗತರಾದಾಗ ನಾವು ದೇಹ ಫಿಸಿಕಲಿ ಇರೋದಿಲ್ಲ. ನಾವು ಮಾಡಿದಂತ ಸಾಧನೆ, ನಾವು ಮಾಡಿದಂಥದ್ದು ಉಸಿರು ನಿಲ್ಲುವ ಮುನ್ನ ಹೆಸರುಳಿಯುವಂತ ಕೆಲಸ ಮಾಡಿ ಹೋಗ್ತೀವಿ. ಅವಾಗ ಇದು ಯೋಗದ ಸಾಧನೆಯಲ್ಲಿ ಬರ್ತಾ ಹೋಗ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಮತ್ತೆ ನೆಕ್ಸ್ಟ್ ಮುಗಿದ ಧ್ಯಾನ. ಧ್ಯಾನ ನಿಮಗೆಲ್ಲ ಗೊತ್ತೇ ಇದೆ, ಮೆಡಿಟೇಷನ್. ಈ ಮನಸ್ಸನ್ನ ಇಡೀ ಜಗತ್ತಿನಲ್ಲಿ ಮನಸ್ಸಿನಷ್ಟು ಓಡುವಂತದ್ದು ಸ್ಪೀಡ್ ಯಾವ್ದಾದ್ರು ವಸ್ತು ಅಥವಾ ಏನಾದ್ರು ಇದೆ ಇಲ್ಲ. ನೀವು ಇಲ್ಲಿಂದ ಏನೇ ಒಂದು ವಾಹನ ವೆಹಿಕಲ್ ವಿಮಾನದ ಹೋದ್ರು ಕೂಡ ಸ್ವಲ್ಪ ಸಮಯ ಬೇಕು. ಅವು US ಹೋಗ್ಲಿ, ಬೇರೆ ಔಟ್ ಆಫ್ ಕೆನಡಾ ಹೋಗಿಲ್ಲ, ತಕ್ಷಣ ಇಂಡಿಯಾದಿಂದ US ತಕ್ಷಣ ಮನಸ್ಸಿನ ಸ್ಪೀಡ್ ಆಧಾರಿತ ಆ ಹರಿದಾಡುವಂತ ಮನಸ್ಸೇ ಇಂಥ ಸ್ಥಿತಿ ಎಲ್ಲ ಕಾರಣ. ನಾವು ಜೀವನದಲ್ಲಿ ಅಧೋಗತಿಗೆ ಹೋಗ್ತೀವಿ, ಕೌಟುಂಬಿಕ ಕಲಹಗಳಾಗ್ತಾವೆ, ಬೇರೆ ಬೇರೆ ರೀತಿಯಾದಂತಹ ಜಗಳಗಳಾಗ್ತವೆ.
ನಮಗೆ ಅಲ್ಲದ್ದು ಮನಸ್ಸಿನ ಮೇಲೆ ಬಂದು ಇಲ್ಲದನ್ನೆಲ್ಲ ಮಾಡಿ ಹೋಗ್ತದೆ. ಅದನ್ನು ನಾವು ತಿಳಿಗಿರಿಸ್ಕೋಬಾರ್ದು. ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡು ಅದನ್ನು ನಿಯಂತ್ರಿಸಬೇಕು. ಮನಸ್ಸು ಹೇಳಿದಂಗೆ ನೀವು ಕೇಳಿದರೆ ಮನಸ್ಸು ನೀವು ಹೇಳಿದಂಗೆ ಕೇಳಿದ್ರೆ ಕುದುರೆಗೆ ಯಾಕ ನಾಳೆ ಆಗ್ತಾರಲ್ಲ, ಅದನ್ನ ನೀವು ಹೇಳಿದಂಗೆ ಎಲ್ಲಿ ಮುಗಿಸ್ತೇ ಅಂತ ಹೋಗ್ತದೆ. ಇಲ್ಲದ್ರೆ ಕುದುರೆ ಎಷ್ಟು ಸುಮ್ಮನೆ ನೋಡೋದು, ಅದನ್ನೇನಾದ್ರೂ ಹಾಕಿ ಲಗಾಮ್ ಹಿಡಿಲಿದ್ರೆ ಫುಲ್ಲು ನಿಮ್ಮನ್ನ ಎಲ್ಲಿ ಬೇಕು ಎಳ್ಕೊಂಡು ಹೋಗ್ಬಿಡೋದು. ಹಾಗೆ ಇವತ್ತು ನಮ್ಮ ಮನಸ್ಸು ಅನ್ನುವಂಥದ್ದು ಯೋಗ ಎನ್ನುವಂತ ಗಾಳ ಹಾಕ್ಬೇಕಾಗಿದೆ ಇವತ್ತು. ಇದರಿಂದ ಮಾತ್ರ ಸಾಧ್ಯ. ಅದು ಮೆಡಿಟೇಷನ್, ಓದಿ ಮೆಡಿಟೇಷನ್. ಮುಂಜಾನೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಮನಸ್ಸನ್ನು ಪ್ರಶಾಂತವಾಗಿ ನಿಮ್ಮೆಲ್ಲ ನಿತ್ಯ ಕ್ರಮಗಳನ್ನು ಮುಗಿಸ್ಕೊಳ್ಳಿ, ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಆ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವಾಗ ಯಾವ ಅಂಗಿಗಳನ್ನು ನೀವು ಅನುಸರಿಸಬೇಕು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಬಹಳ ಕುಳಿತುಕೊಂತೀರ ನೋಡಿ. ಒಂದು ಹೇಳ್ತೀನಿ, ಯಾರು ನಿರಂತರ ಯೋಗಾಭ್ಯಾಸ ಮಾಡ್ತಾ ಇರ್ತೀರಿ ರೂಢಿ ಮಾಡ್ಕೊಳ್ರಿ. ನೀವು ಜೀವನ ಪರ್ಯಂತ ಮೊಣಕಾಲು ನೋವು ಅಂತ ನೀವು ಕಿವಿ ಬರಬಾರ್ದಂದ್ರೆ 1 ಗಂಟೆಗಳ ಕಾಲ ನೀವು ವಜ್ರಾಸನ ಇದನ್ನ ಮೊದಲು ರೂಢಿ ಮಾಡ್ಕೊಳ್ಳಿ. ಇದರಿಂದ ಇದೊಂದ ಲಾಭ ಅಲ್ರಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಜಠರಾಗ್ನಿಗೆ ಸಂಬಂಧಪಟ್ಟಂತ ರೋಗ ಇದರಿಂದ ನಿವಾರಣೆ ಆಗ್ತದೆ. ಈ ವಜ್ರಾಸನ ಊಟ ಮಾಡುವಾಗ ಕೂಡ ಕುತ್ಕೊಂಡು ಊಟ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಒಂದೇ ಆಸನ, ಆಸನಗಳು ಲಕ್ಷಾಂಗಟ್ಟಲೆ ಆಸನಗಳಲ್ಲಿ ಇದು ಒಂದು ಮಾತ್ರ ಇದೆ. ಇದಕ್ಕೆ ನಾವು ವಜ್ರಾಸನ ಅಂತ ಕರಿತೀವಿ. ಇದರಲ್ಲಿ ನಾವು ಧ್ಯಾನವನ್ನು ಮಾಡಿಸ್ತೀವಿ. ಇದು ಮಕ್ಕಳಿಗೆ ನಾವು ವಜ್ರಾಸನವನ್ನ ಯಾಕೆ ಹೋಗ್ಬೇಕು ಅಂದ್ರೆ ಮಕ್ಕಳ ಕಠೋರ ಮನಸ್ಸನ್ನ ಇದು ಬಹಳ ಒಂದು ಮೃದು ಮಾಡ್ತದೆ. ತೇಜೋಮಯವಾಗಿ ಅವನ್ನ ಹೇಳುವಂತೆ, ಕೇಳುವಂತೆ, ಮತ್ತೆ ಆತನ ನಡ್ಕೊಳ್ಳುವಂತೆ ಅವ್ರನ್ನ ಪರಿವರ್ತಿಸ್ತಾ ಹೋಗ್ತದೆ. ಆ ಸೊಕ್ಕು ಅನ್ನುವಂಥದ್ದನ್ನ ಬಹಳ ಹಿಡಿದಿರ್ಬೋದು. ಅವರನ್ನು ಬಹಳ ಒಳ್ಳೆಯ ಅಸಂಖ್ಯಗಳನ್ನಾಗಿ, ಖುಷಿವಂತರನ್ನಾಗಿ, ಒಳ್ಳೆ ವಿಚಾರಧಾರಿಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ವಜ್ರಾಸನ. ಇದು ಧ್ಯಾನದಲ್ಲಿ ಹಿಂಗಾದ್ರು. ಅಥವಾ ಇದು ನಾವು ಸುಖಾಸನ ಅಂತ ಕರಿತೀವಿ. ಇದು ಸುಖಾಸನ, ಇದು ಭೈರವ. ನೇರವಾಗಿ ನಾವು ಕುಳಿತುಕೊಂಡು ಧ್ಯಾನವನ್ನ 1 ಗಂಟೆ, ಅರ್ಧ ಗಂಟೆ, 1/4 ಗಂಟೆ, 15 ನಿಮಿಷ ಏನು ಸಮಯ ಇದೆ ಆ ಸಮಯಕ್ಕೆ ತಕ್ಕಂತೆ. ಶನಿವಾರ ದಿವಸ ಬಹಳ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಲ್ಲ. 1 ವಾರ ನೀವು ಸೂರ್ಯ ನಮಸ್ಕಾರ ಮಾಡಿಸ್ರಿ, 1 ವಾರ ಯೋಗ ಮಾಡಿಸ್ರಿ, ಅಥವಾ ನಿರಂತರವಾಗಿ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಧ್ಯಾನಗಳನ್ನ, ಪ್ರಾಣಾಯಾಮಗಳನ್ನ ಮಾಡಿಸ್ಕೋಬೋದಿಲ್ಲ. ಇವತ್ತು ಮಕ್ಕಳು ಸ್ವಲ್ಪ ಓದಿನ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳ ಮನಸ್ಸು ಬಹಳ ಉಳಿದಂತಿರ್ತದೆ. ವಿವರಣೆ ಕೊಡಿ. ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಆ ಒಂದು ಒಳ್ಳೊಳ್ಳೆಯ ಸಂದೇಶಗಳು ಕೂಡ ಇದೆ, ಅದನ್ನು ನೀವು ಬೆಳೆಸ್ಕೊಳ್ತೀನಿ. ಅದನ್ನು ಕೇಳಿಸಿ. ಆ ಮೌಲ್ಯಯುಕ್ತವಾದಂಥ ಸಂದೇಶಗಳನ್ನ ಕೇಳೋದ್ರಿಂದ ಮಕ್ಕಳು ಕೂಡ ಒಂದು ಮೌಲ್ಯಯುಕ್ತವಾಗಿ ಬದಲಾಗ್ತಾರೆ. ನಾವು ಇತರರಂತೆ ಸಾಧನೆ ಮಾಡಬೇಕು ಅಂತಕ್ಕಂತಹ ಅಚೀವ್ಮೆಂಟ್ ಮೈಂಡ್ ಅವರಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ಮೈಂಡ್ ಇವತ್ತು ಅವರನ್ನ ಸಾಧನೆಗೆ ಗುರಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ. ಇದು ಧ್ಯಾನ, ಇದು ಭೈರವ. ನೆಕ್ಸ್ಟ್ ಈ ರೀತಿ ಚಿನ್ನ ಮುದ್ರ, ಈ ರೀತಿ ಚಿನ್ನ ಮುದ್ರದಲ್ಲಿ ನೇರ. ಇದು ಎಲ್ಲ ಯೋಗ ಅಂದ್ರೆ ಆಸನಗಳು, ಪ್ರಾಣಾಯಾಮಗಳು, ಮತ್ತೆ ಮುದ್ರೆಗಳು, ಬಂಧಗಳು, ಕ್ರಿಯೆಗಳು, ಇಷ್ಟು ಪ್ರಕಾರದಲ್ಲಿ ಬರುತ್ತೆ. ಮುದ್ರೆಗಳನ್ನು ಚಿನ್ನ ಮುದ್ರ, ಚಿನ್ಮಯ ಮುದ್ರ, ಆದಿ ಮುದ್ರ, ಇದು ಬ್ರಹ್ಮ ಮುದ್ರ ಈ ಥರ ತೆಗೆದುಕೊಂಡು ಒಂದು ಯೋಗದಲ್ಲಿ ಉಸಿರಾಟದ ಕ್ರಿಯೆ. ಬಗ್ಗುವಾಗ ಉಸಿರಾಟ ಬಿಡಬೇಕು, ಉಸಿರು ತೆಗೆದುಕೊಳ್ಳುವಾಗ ದೇಹವನ್ನು ಮೇಲಕ್ಕೆ. ಇನ್ಹಲೇಷನ್ ಅಪ್ವರ್ಡ್ ದಿ ಬಾಡಿ, ಎಕ್ಸಲೇಷನ್ ಡೌನ್ವರ್ಡ್ ಬರುತ್ತೆ. ಅದು ಯಾವುದೇ ನಿಂತು ಮಾಡ್ತಕ್ಕಂಥ ಆಸನ ಆಗ್ಬೋದು, ಏನೇ ಆಗ್ಬೋದು. ಇನ್ನು ಧ್ಯಾನ, ಮೆಡಿಟೇಷನ್ ಆದ್ಮೇಲೆ ಲಾಸ್ಟ್ ಒನ್ ಸಮಾಧಿ. ಸಾಧಕನ ಅಂತಿಮ ಗುರಿ. ಇವತ್ತೇನು ನಾವು ಜೀವನದಲ್ಲಿ ಏನು ಸಾಧಿಸಬೇಕು, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದವರು ಏರಲಿಕ್ಕೆ ಸಾಧ್ಯತೆ ಇದೆನಾ? ಈ ಭೂಮಿ ಮೇಲೆ ನಾವು ಜನ್ಮ ತಾಳ್ತೀವಿ, ಅದು ಅಪ್ಪ ಅಮ್ಮರ ಒಂದು ಶ್ರಮ. ಆ ಜನ್ಮ ತಾಳಿ ನಮಗೆ ಜೀವ ಕೊಟ್ಟಂತ ತಂದೆ ತಾಯಿಗಳ ನಂತರ ನಮಗೆ ಜೀವನ ಕೊಡ್ತಕ್ಕಂಥ ಗುರುಗಳು ನಮಗೆ ತಿದ್ದಿ ಬುದ್ಧಿ ವಿದ್ಯೆ ಕಲಿಸಿ ನಮ್ಮಲ್ಲಿ ಜಗತ್ತಿಗೆ ಬಿಟ್ಟುಕೊಳ್ತಾರೆ. ಅವಾಗ ನಾವುಗಳು ಒಂದು ಏನಾದರೂ ಕೊಡುಗೆಯನ್ನು ಕೊಡಬೇಕಲ್ಲ. ಆ ಸಾಧನೆ ಅನ್ನುವಂಥದ್ದು, ಆ ಸಮಾಧಿ ಸ್ಥಿತಿನಲ್ಲಿ ನಮ್ಮ ಒಂದು ದೇಹ ಮಾತ್ರ ಅಸ್ತಂಗತವಾಗಿ ಮಣ್ಣಿನಲ್ಲಿ ಲೀನಾಗ್ತದೆ, ಬೆಂಕಿನಲ್ಲಿ ಉಳಿದು ಹೋಗ್ತದೆ. ಆಗಲೇ ನಮ್ಮ ಹೆಸರು, ನಾವು ಮಾಡಿದಂಥ ಒಳ್ಳೆಯ ಕೆಲಸ ಕಾರ್ಯಗಳು, ನಮ್ಮ ಸಾಧನೆ ಈ ಭೂಮಿ ಮೇಲೆ ಶಾಶ್ವತವಾಗಿದೆ. ಅದಕ್ಕೆ ಉದಾಹರಣೆ ನೋಡಿ, ಸ್ವತಂತ್ರ ಹೋರಾಟಗಾರರು ನಿತ್ಯ ನಿರಂತರವಾಗಿ ನಾವು ನೆನೆಸ್ತಾ ಇದ್ದೇವೆ. ಸ್ವತಂತ್ರ ಹೋರಾಟಗಾರ ಒಬ್ಬ ದೊಡ್ಡ ಕ್ರೀಡಾಪಟು, ಅವನು ಮಾಡಿದಂಥ ಅವಧಿಯಲ್ಲಿ ಜೀವಂತವಾಗಿದ್ದಂಥ ಸಮಾಜಕ್ಕಿಂತ ಮೊದಲು ಅವನಿದ್ದಂಥ ಸಾಧನೆ ಅವರಿಗೆಲ್ಲ ನಿದರ್ಶನವಾಗ್ತದೆ. ಇಂಥ ಹಂತದಲ್ಲಿ ನಾವು ಈ 8 ಮೆಟ್ಟಲುಗಳ ಮೂಲಕ, ಅಷ್ಟಾಂಗ ಯೋಗಗಳ ಮೂಲಕ ಇವತ್ತು ಒಳ್ಳೆಯ ರೀತಿಯಾದಂತಹ ಒಂದು ಜೀವನ ಶೈಲಿಯನ್ನ ಅದು ಯಥೇಚ್ಛವಾಗಿ. ಇನ್ನು ನೆಕ್ಸ್ಟ್ ಮಕ್ಕಳಿಗೆ